ರಜಸ್ವಲ ಅನ್ನೋ ಶಬ್ದದ ಬಗ್ಗೆ ಹೀಗೊಂದು ಜಿಜ್ಞಾಸೆ. ಸಾಮಾನ್ಯವಾಗಿ ರಜಸ್ವಲ ಅಂತ ಸ್ತ್ರೀಲಿಂಗದಲ್ಲಿ ಏನಿದೆ, ಇದನ್ನ ರಜಸ್ವಲೆಯಾದ ಮಾಸಿಕ ರಜಸ್ರಾವವನ್ನು ಹೊಂದಿರುವಂತಹ ಸ್ತ್ರೀ ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಇರೋದನ್ನು ಕೇಳ್ತೀವಿ. ಹೆಚ್ಚು ಕಂಡು ಬಂದಿರುವುದು ಕೂಡ ಇದೇನೆ. ಆದರೆ ಇದಕ್ಕೆ ಕೆಲವು ಬೇರೆ ಅರ್ಥಗಳು ಕೂಡ ಇವೆ ಅಂತ ಅನ್ನೋದನ್ನು ಗಮನಿಸಬೇಕು. ರಜಸ್ವಲ ಅಂತ ಪುಲ್ಲಿಂಗದಲ್ಲಿ ಬಂದಾಗ, ಅಥವಾ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಈ ಮೂರು ಅರ್ಥದಲ್ಲಿ ಅದು ವಿಶೇಷಣವಾದಾಗ ಧೂಳಿನಿಂದ ತುಂಬಿದ್ದು ಅಂತ ಹೀಗೆ ಅರ್ಥ ಆಗ್ತದೆ. ಮೂರು ಲಿಂಗದಲ್ಲಿ ರಜೋಯುಕ್ತವಾದದ್ದು ಅಂತ. ಉದಾಹರಣೆಗೆ ಭಾಗವತದಲ್ಲಿ ತೈಂ ಶಯಾನಂ ಧರೋಪಸ್ಥೆ ಕಾವೇರ್ಯಾ ಸಸ್ಯಸಾನುನಿ ರಜಸ್ವಲೈ ತನೋದ್ದೇಶೈ ನಿಗೂಢಾಮಲ ತೇಜಸಂ ಅಂತ 7ನೇ ಸ್ಕಂದದ 12 ಅಥವಾ 13ನೇ ಅಧ್ಯಾಯ, ಅಲ್ಲಿ 12ನೇ ಶ್ಲೋಕ. ರಜಸ್ವಲೈ ತನೋದ್ದೇಶೈ, ಧೂಳಿನಿಂದ ಮೆತ್ತಿದ ಅಂಗಾಂಗಗಳುಳ್ಳವನು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಮತ್ತೆ ಜರಾಶೋಕ ಸಮಾವಿಷ್ಟಂ ರೋಗಾಯತನ ಮಾತುರಂ ರಜಸ್ವಲಂ ಅನಿತ್ಯಂ ಚ ಭೂತಾವಾಸಂ ಇಮಂ ತ್ಯಜೇತ್ ಅಂತ ಮನುಸ್ಮೃತಿಯ ಒಂದು ಶ್ಲೋಕನೂ ಕೂಡ ಕೇಳಿ ಬರ್ತದೆ. 6ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಧೂಳು ತುಂಬಿದ ಈ ಶರೀರ ಅಂತ ಹೀಗೆ ಅರ್ಥದಲ್ಲಿ. ಇದಲ್ಲದೆ ಒಂದು ಸುಭಾಷಿತದಲ್ಲಿ ಸುಜನಾನಾಮಿಪ ಹೃದಯಂ ವಿಶುನ ಪರಿಷ್ವಂಗ ಯುಕ್ತಮಿಹ ಭವತಿ ಪವನ ಪರಾಗವಾಹಿ ರಥ್ಯಾಸು ವಹನ್ ರಜಸ್ವಲೋ ಭವತಿ. ಸುಭಾಷಿತ ರತ್ನಾಕರ ಅಥವಾ ಸುಭಾಷಿತ ಕಲ್ಪತರು ಅಲ್ಲಿಂದ ಸಂಗ್ರಹಿಸಿದಂಥ ಒಂದು ಶ್ಲೋಕ ಇದೆ. ಸಜ್ಜನರ ಹೃದಯವೂ ಕೂಡ ನೀಚ ಜನರ ಸಂಪರ್ಕದಿಂದ ಅದು ಭ್ರಷ್ಟವಾಗಿ ಹೋಗ್ತದೆ. ಹೂಗಳ ಬಳ್ಳಿಗಳ ಮೇಲೆ ಈ ವಾಯು ಬೀಸಿದರೆ ಅದು ಹೂಗಳ ಪರಾಗವನ್ನು ಹೊತ್ತು ತರ್ತದೆ. ಆದರೆ ಧೂಳು ತುಂಬಿದ ರಸ್ತೆ ಮೇಲೆ, ದಾರಿಯ ಮೇಲೆ ಅದು ಹಾದು ಬಂದರೆ ರಜಸ್ವಲ ಭವತಿ. ವಾಯುವಿನಲ್ಲೂ ಕೂಡ ಧೂಳಿನ ಕಣಗಳೇ ಕಂಡು ಬರ್ತವೆ ಅಂತ ಆ ಸುಭಾಷಿತದ ಅರ್ಥ. ಹೀಗೆ ರಜಸ್ವಲ ಅಥವಾ ರಜಸ್ವಲ ಅಥವಾ ರಜಸ್ವಲಂ ಈ ಮೂರು ಲಿಂಗಗಳಲ್ಲಿಯೂ ಕೂಡ ಧೂಳು ತುಂಬಿದ್ದು ಅನ್ನೋ ಅರ್ಥದಲ್ಲಿ ಇದು ವಿಶೇಷಣವಾಗಿ ಬಳಕೆ ಆಗ್ತದೆ. ವಿಶೇಷ ಯಾವ ಲಿಂಗದಲ್ಲಿ ಇರ್ತದೋ ಅದೇ ಲಿಂಗದಲ್ಲಿ ಇದು ಕೂಡ ಬಳಕೆಯನ್ನು ಕಾಣ್ತದೆ. ಇದನ್ನು ಹೊರತುಪಡಿಸಿದರೆ ರಜಸ್ವಲ ಮತ್ತು ರಜಸ್ವಲ ಅಂತ 2 ಲಿಂಗಗಳಲ್ಲಿ ಇದು ಎಮ್ಮೆ ಮತ್ತು ಕೋಣ ಅನ್ನೋ ಅರ್ಥವನ್ನು ಹೇಳ್ತದೆ. ಮಹಿಷೋ ಘೋಟಕಾರಿ ಸ್ಯಾತ್ ಕಾಸರಶ್ಚ ರಜಸ್ವಲ ಪೀನಸ್ಕಃ ಕೃಷ್ಣಕಾಯೋಥ ಲುಲಾಪೋ ಯಮವಾಹನ ಅಂತ ಭಾವಪ್ರಕಾಶ ಅನ್ನುವ ಗ್ರಂಥದ ಪೂರ್ವಖಂಡದಲ್ಲಿ 2ನೇ ಭಾಗದಲ್ಲಿ ಅಂತ ಒಂದು ಕಡೆ ಕೋಶದಲ್ಲಿ ಉದ್ಧರಿಸ್ತಾರೆ. ಹೀಗೆ ರಜಸ್ವಲ ಅಂದ್ರೆ ಕೋಣ, ರಜಸ್ವಲ ಅಂದ್ರೆ ಎಮ್ಮೆ, ಈ ಅರ್ಥವು ಅಲ್ಲಿ ಕಾಣಿಸ್ತಾರೆ. ಇದಲ್ಲದೆ ಖ್ಯಾತವಾದಂತಹ ಶಬ್ದ ಅಂದ್ರೆ ರಜಸ್ವಲ, ಮಾಸಿಕ ರಜಸ್ರಾವವನ್ನು ಹೊಂದಿರುವಂತಹ ಸ್ತ್ರೀ ಅಂತ ಅರ್ಥ. ಇವೆಲ್ಲ ರೂಪಗಳು ವ್ಯಾಕರಣದ ರಜಃ ಕೃಷಿ ಅಸುತಿ ಪರಿಷದ ವಲಚ್ ಅನ್ನೋ ಸೂತ್ರದಿಂದ ನಿಷ್ಪನ್ನ ಆಗ್ತದೆ. 5ನೇ ಅಧ್ಯಾಯದ 2ನೇ ಪಾದದ 112ನೇ ಸೂತ್ರ ಇದೆ. ಈ ಸೂತ್ರದಿಂದ ವಲಚ್ ಪ್ರತ್ಯಯ ಬಂದಿದೆ ಅಂತ ಅಲ್ಲಿ ಹೇಳ್ತಾರೆ. ಹಾಗಾಗಿ ಕೃಷಿವಲ, ಅಸುತೀವಲ, ಪರಿಷದ್ವಲ, ರಜಸ್ವಲ ಈ ಎಲ್ಲ ಶಬ್ದಗಳು ನಿಷ್ಪನ್ನ ಆಗ್ತವೆ. ಹೀಗೆ ರಜಸ್ವಲ ಅಂತ ಶಬ್ದ ಸ್ತ್ರೀಲಿಂಗದಲ್ಲಿ ಇದ್ದಾಗ ಕೇವಲ ಸ್ತ್ರೀಲಿಂಗದಲ್ಲಿ ಬಳಕೆಯಾಗುವುದು ಮಾಸಿಕ ರಜಸ್ರಾವದ ಸ್ತ್ರೀ ಬಗ್ಗೆ. 3 ಲಿಂಗದಲ್ಲಿ ಬಳಕೆಯಾಗುವುದು ಧೂಳು ತುಂಬಿದ ಒಂದು ವ್ಯಕ್ತಿ ಅಥವಾ ವಸ್ತು ಅನ್ನೋ ಅರ್ಥದಲ್ಲಿ ಬಳಕೆಯಾಗ್ತದೆ. ಪುಲ್ಲಿಂಗದಲ್ಲಿ ಮತ್ತು ಸ್ತ್ರೀಲಿಂಗದಲ್ಲಿ ಬಳಕೆಯಾಗುವುದು ಕೋಣ ಮತ್ತು ಎಮ್ಮೆ ಅನ್ನೋ ಅರ್ಥದಲ್ಲಿ. ಇದಿಷ್ಟು ಇದರ ನಿಷ್ಪತ್ತಿ. ಕೆಲವು ಸಂಸ್ಕೃತ ಆ್ಯಪ್ಗಳಲ್ಲಿ ರಜಸ್ವಲ ಅನ್ನೋ ಶಬ್ದ ಕೇವಲ ಮಾಸಿಕ ರಜಸ್ರಾವವನ್ನು ಹೊಂದಿರುವ ಸ್ತ್ರೀಯನ್ನು ಮಾತ್ರ ಹೇಳ್ತದೆ ಅಂತ ಕಂಡು ಬರುವಂತೆ ಕಾಣಿಸ್ತದೆ. ಅದು ಅಷ್ಟು ಸರಿಯಾಗೋದಿಲ್ಲ. ಅಥವಾ ಹಾಗೆ ಹೇಳುವರ ಅಭಿಪ್ರಾಯ ಬೇರೆ ಏನಾದರೂ ಇದ್ದಿರಬಹುದೇನೋ. ಅಂತೂ ಈ 3 ಅರ್ಥಗಳಲ್ಲಿ ಧೂಳಿನಿಂದ ತುಂಬಿದಂತಹ ಒಂದು ವಸ್ತು, ಕೋಣ ಮತ್ತು ಎಮ್ಮೆ, ಮತ್ತು
ಮತ್ತೆ ಮಾಸಿಕ ರಜಸ್ರಾವವನ್ನು ಹೊಂದಿದ ಸ್ತ್ರೀ ಇಷ್ಟಾರ್ಥದಲ್ಲಿ ಈ ಶಬ್ದದ ಬಳಕೆ ಇದೆ. ಇಲ್ಲಿ ಈ ವಲಚ್ ಪ್ರತ್ಯಯದ ಬಗ್ಗೆ ನಂದೊಂದು ವಿಮರ್ಶೆ ಹೀಗಿದೆ. ಕೃಷಿ, ಅಸೂತಿ, ಪರಿಷತ್ ಮತ್ತು ರಜಸ್ ಈ ಶಬ್ದಗಳಿಗೆ ವಲಚ್ ಪ್ರತ್ಯಯ ಬರ್ತದೆ ಅಂತ ಹೇಳಿದ್ರು. ವಸ್ತುತಃ ವಲಚ್ ಪ್ರತ್ಯಯ ಬರಬೇಕಾದ ಅಗತ್ಯ ಏನಿದೆ? ಈ ವಲ ಅಂತ ಒಂದು ಧಾತುವೇ ಇವತ್ತಿನ ವ್ಯಾಕರಣದಲ್ಲೂ ಕೂಡ ಇದೆ. ವಲ ಸಂವರಣೆ ಮತ್ತೆ ಸಂಚರಣೆ ಅಂತ. ನನ್ನ ಬೃಹತ್ ಧಾತು ರೂಪಾವಳಿ ಪುಸ್ತಕದಲ್ಲಿ ಇದು 148ನೇ ಸಂಖ್ಯೆಯ ಧಾತು. ವಲತೆ ಅಂತ ಆತ್ಮನೇ ಪದದಲ್ಲಿದೆ. ಆತ್ಮನೇ ಪದವಾಗಬಹುದು, ಅದು ಪರಸ್ಮೈ ಪದನೂ ಕೂಡ ಆಗಬಹುದು. ಎಲ್ಲ ಧಾತುಗಳು ಎರಡೂ ಪದದಲ್ಲಿಯೂ ಕಾಣಿಸುವುದರಿಂದ ಇಲ್ಲಿ ನಮಗೆ ಗೊತ್ತಿರುವಂತೆ ಸಂವರಣ ಅಂದ್ರೆ ಆವರಿಸಿಕೊಂಡಿರುವುದು ಅಂತ ಅರ್ಥ. ರಜಸ ವಲ್ಯತೆ ಅಂದ್ರೆ ಆವರಿಸಲ್ಪಡುತ್ತಾಳೆ ಅಥವಾ ಆವರಿಸಲ್ಪಡುತ್ತದೆ ಅನ್ನೋ ಅರ್ಥದಲ್ಲಿ, ಸಂವರಣ ಅನ್ನೋ ಅರ್ಥದಲ್ಲಿ ನಾವು ರಜಸ್ವಲ ಅನ್ನೋ ಶಬ್ದವನ್ನು ಉಪಯೋಗಿಸಬಹುದು. ಹೀಗೆ ವಲ ಅನ್ನೋ ಧಾತುವನ್ನೇ ಉಪಯೋಗ ಮಾಡಿಕೊಂಡು ಅದಕ್ಕೆ ಇವತ್ತಿನ ಪಾಣಿನಿ ವ್ಯಾಕರಣ ಪ್ರಕಾರವೇ ಹರ್ಷಾದ್ಯಚ್ ಅಚ್ ಪ್ರತ್ಯಯವನ್ನು ಉಪಯೋಗ ಮಾಡಿ ರಜಸ್ವಲ ಇತ್ಯಾದಿ ಶಬ್ದಗಳನ್ನು ನಿಷ್ಪನ್ನ ಮಾಡಿ ಬರುವಾಗ ವಲಚ್ ಪ್ರತ್ಯಯ ಯಾಕೆ ಹೇಳಿದ್ರು ಅಂತ ಪಾಣಿನಿ ಯಾಕೆ ಹೇಳಿದ್ರು ಅಂತ ನನಗೊಂದು ಜಿಜ್ಞಾಸೆನೇ ಇದೆ. ಮತ್ತೆ ಈ ಹಿಂದಿನ ನಾವು ಅನೇಕ ಬಾರಿ ನೋಡಿರುವಂತೆ ಈ ವಲಚ್, ಚಪ್, ರಕ್ ಇತ್ಯಾದಿ ಪ್ರತ್ಯಯಗಳಿಗೆ ಏನು ಅರ್ಥ ಇಲ್ಲ. ಅನೇಕ ಧಾತುಗಳನ್ನು ಜೋಡಿಸಿಕೊಂಡು ಶಬ್ದಗಳನ್ನು ನಾವು ನಿರ್ಮಿಸಿಕೊಳ್ಳಬಹುದು. ಮಹಾವ್ಯಾಕರಣಕ್ಕೆ ಅನುಸಾರವಾಗಿ ಮತ್ತು ಪೌರಾಣಿಕ ನಿಷ್ಪತ್ತಿಗಳಿಗೆ ಅನುಸಾರವಾಗಿ ಹೀಗೆ ನಮಗೆ ಕಂಡು ಬರ್ತದೆ ಅಂತ ಕೂಡ ಕಳೆದ ದಿವಸ, ಹಿಂದಿನ ದಿವಸ ನಾನು ಹೇಳಿದ್ದು ತಮಗೆಲ್ಲ ನೆನಪಿದ್ದೇ ಇರಬಹುದು. ಅದರಿಂದ ವಲಚ್ ಪ್ರತ್ಯಯದ ಗೊಡವೆಗೆ ಹೋಗದೆ ವಲ ಸಂವರಣೆ ಮತ್ತು ವಲ ಸಂವರಣೆ ಸಂಚರಣೀಚ ಅನ್ನೋ ಧಾತುವಿನಿಂದ ಇದನ್ನು ನಾವು ಬಳಕೆ ಮಾಡಿಕೊಳ್ಬಹುದು. ಹೀಗೆ ಸಂವರಣ ಅಂದ್ರೆ ಧಾತುವಿನಿಂದ ಧೂಳಿನಿಂದ ಯುಕ್ತವಾದ್ದು ಅಂತ ಅರ್ಥ. ಇನ್ನು ಸಂಚರಣ ಅಂತ ಅರ್ಥ ಇದ್ದಾಗ ಚರಣ ಅಂದ್ರೆ ಸಂಚರಿಸುವುದು, ಸಂಚರಣ ಅಂದ್ರೆ ಚೆನ್ನಾಗಿ ಸಂಚರಿಸುವುದು. ಧೂಳಿನಿಂದ ಚೆನ್ನಾಗಿ ಸಂಚರಿಸುವುದು ಅಂದ್ರೆ ಏನು? ಈ ಕೋಣ, ಎಮ್ಮೆ ಮೊದಲಾದದ್ದು ಮೈಗೆಲ್ಲ ಧೂಳು ಬೆತ್ಕೊಂಡಿದ್ರು ಕೂಡ ಅನಾಯಾಸವಾಗಿ ಸಂಚಾರ ಮಾಡ್ತಾನೆ ಇರ್ತದೆ, ಅದಕ್ಕೇನು ತೊಂದರೆ ಆಗೋದಿಲ್ಲ ಅಂತ ಅದು ಒಂದು ಅಭಿಪ್ರಾಯ. ಇರ್ಲಿ, ಈ ಸ್ತ್ರೀಗೆ ಸಂಬಂಧಪಟ್ಟಂತೆ ರಜಸ್ಸು ಅವಳಲ್ಲಿ ಕಂಡು ಬಂದರೂ ಕೂಡ ಅವಳು ಚೆನ್ನಾಗಿ ಸಂಚಾರ ಮಾಡಿಯೇ ಮಾಡ್ತಾಳೆ, ಮುಂದುವರಿತಾಳೆ ಅಂತ ಅದಕ್ಕರ್ಥ. ರಜಸಾ ಶುದ್ಧತೆ ನಾರಿ ಅಂತ ಒಂದು ಧರ್ಮಶಾಸ್ತ್ರ ಹೇಳ್ತದೆ. ಸ್ತ್ರೀಗೆ ಏನಾದರೂ ದೋಷವಿದ್ದರೆ ಅದೆಲ್ಲ ರಜಸ, ಅವಳ ರಜೋದರ್ಶನದಿಂದ ಹೊರಟು ಹೋಗ್ತದೆ ಅಂತ. ಮತ್ತೊಂದು ಕಡೆ ರಜಸಾಸ್ತ್ರೀ ಮನೋದುಷ್ಟ ಅಂತಿದೆ. ಎಲ್ಲದಕ್ಕೂ ಈ ಎರಡೂ ಧರ್ಮಶಾಸ್ತ್ರದ ವಾಕ್ಯಗಳಿಗೂ ಅರ್ಥ ಒಂದೇ. ರಜಸಾಸ್ತ್ರೀ ಮನೋದುಷ್ಟ ಅಥವಾ ರಜಸಾ ಶುದ್ಧತೆ ನಾರಿ. ನದಿ ವೇಗೇನ ಶುದ್ಧತೆ, ನದಿ ವೇಗದಿಂದ ಶುದ್ಧ ಆಗ್ತದೆ. ಹೀಗೆಲ್ಲ ಅದರ ಮುಂದಿನ ಪಾದಗಳಿವೆ. ಮೃತ್ತೋಯೈ ಶುದ್ಧತೆ ಪಾತ್ರಂ, ತಾಮ್ರಂ ಆಮ್ಲೇನ ಶುದ್ಧತೆ, ರಜಸಾ ಶುದ್ಧತೆ ನಾರಿ, ನದಿ ವೇಗೇನ ಶುದ್ಧತೆ ಅಂತ ಧರ್ಮಶಾಸ್ತ್ರದ ಪೂರ್ಣ ವಾಕ್ಯ. ಮಣ್ಣು ಮತ್ತು ನೀರುಗಳಿಂದ ಪಾತ್ರಕ್ಕೆ, ಸಾಮಾನ್ಯ ಪಾತ್ರಕ್ಕೆ ಶುದ್ಧಿ, ತಾಮ್ರ ಮೊದಲಾದ ಪಾತ್ರಗಳಿಗೆ ಹುಳಿಯಿಂದ, ಹುಣಸೆ ಹಣ್ಣು ಮೊದಲಾದವುಗಳಿಂದ ಶುದ್ಧಿ, ಸ್ತ್ರೀಗೆ ರಜೋದರ್ಶನದಿಂದ ಶುದ್ಧಿ, ನದಿ ವೇಗೇನ ಶುದ್ಧತೆ, ನದಿ ವೇಗದಿಂದ ಶುದ್ಧವಾಗ್ತದೆ ಅಂತ ಹೀಗೆ ಸುಭಾಷಿತ. ಹೀಗಿರುವುದರಿಂದ ಈ ರಜೋದರ್ಶನ ಆದ ಬಳಿಕ ಸ್ತ್ರೀ ಸಂಚರತಿ, ಚೆನ್ನಾಗಿ ಮುಂದೆ ಸಂಚರಿಸ್ತಾಳೆ. ಮುಂದಿನ ಅವಳ ಜೀವನ ಅಥವಾ ಒಟ್ಟಲ್ಲಿ ಈ ರಜೋದರ್ಶನ ಆದ ಬಳಿಕ ಮುಂದಿನ ಕಾಲ, ಮುಂದಿನ ರಜೋದರ್ಶನ ಆಗುವ ತನಕವೂ ಕೂಡ ಅವಳು ಚೆನ್ನಾಗಿ ಇರ್ತಾಳೆ ಅಂತ ಅರ್ಥ ಅದರಿಂದ ಬರಬಹುದು. ಹೀಗಿದೊಂದು ಹೊಸ ಅರ್ಥವನ್ನು ಆ ವಲ ಸಂಚರಣೆ ಅಥವಾ ವಲ ಸಂವರಣೆ ಎನ್ನುವ ಒಂದು ಧಾತು ಅರ್ಥ ಮೂಲಕ ನಾವು ತಿಳ್ಕೊಳ್ಬಹುದು. ಈಗ ಇದಕ್ಕೆ ಈ ವಲಚ್ ಇತ್ಯಾದಿ ಯಾವ ಪ್ರತ್ಯಯಗಳು ಬೇಕಾಗಿಲ್ಲ ಅಂತ ನನ್ನ ಆಲೋಚನೆ. ಈ ರಜಸ್ವಲ ಅನ್ನೋ ಶಬ್ದಕ್ಕೆ ಧೂಳಿನಿಂದ ತುಂಬಿದ್ದು ಕೋಣ, ಎಮ್ಮೆ, ಮಹಿಷ ಮತ್ತು ರಜಸ್ವಲ ಸ್ತ್ರೀ ಈ ಎಲ್ಲ ಅರ್ಥಗಳನ್ನು ನಾವು ಒಂದಲ್ಲ ಒಂದು ಕೋಶದಲ್ಲಿ ನೋಡ್ತೇವೆ. ಆದರೆ ರಜಸ್ ಶಬ್ದಕ್ಕೆ ವಲಧಾತುವನ್ನು ಇಟ್ಕೊಂಡು ನಿಷ್ಪತ್ತಿ ಹೇಳಿದ್ದು ಬೇರೆ ಕಡೆ ಎಲ್ಲೂ ಕಂಡು ಬಂದಿಲ್ಲ. ಅದು ನನ್ನ ಒಂದು ಆಲೋಚನೆ ಅಷ್ಟೆ. ಇದ್ರ ಬಗ್ಗೆ ನೀವೆಲ್ಲ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು.